2011ರಲ್ಲಿ ದರ್ಶನ್ ಇದೇ ರೀತಿಯಾದಂತಹ ಒಂದು ವಿಕೃತಿಯನ್ನು ಮೆರೆದಿದ್ದಾಗ ಚಿತ್ರರಂಗ ಒಂದಿಷ್ಟು ಜನ ನಾಯಕ ನಟರು, ಚಲನಚಿತ್ರ ನಟರು ಸಾತಿಗೆ ನಿಂತಿದ್ರು. ಆದರೆ ಯಾಕೆ ಕಳೆದ ಒಂದಿಷ್ಟು ವರ್ಷಗಳಲ್ಲಿ ಎಲ್ಲ ಬದಲಾಯಿತು, ಯಾಕೆ ಚೇಂಜಸ್ಗಳು ಈಗ ಯಾರು ಬರ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ ಸರ್. ಬಂದರೆ ಅನ್ನಪೂರ್ಣೇಶ್ವರಿ ನಗರದ ಸ್ಟೇಷನಲ್ಲಿ ಒಳಗಡೆ ಹಾಕ್ತಾರೆ ಅಷ್ಟೇ, ಬಾ ಮಗನೇ ನೀನು ಅಂತ, ಖಾಲಿ ಇದೆ ಲಾಕಪ್ಪು, ಬಾ ಕುತ್ಕೋ ಅಂತ. ಅದೇ ಬುದ್ಧಿವಂತರು. ನಾನು ಹೇಳ್ತಾ ಇಲ್ವಾ, ಯಾವ್ದು ಮುಟ್ಟಿದ್ರೆ ಸುಡುತ್ತೆ, ಯಾವ್ದು ಮುಟ್ಟಿದ್ರೆ ಸುಡಲ್ಲ ಅನ್ನೋದು ಗೊತ್ತಿದೆ. ಎಲ್ಲದಕ್ಕೂ ಒಂದು ಪೋಸ್ಟ್ ಮಾಡಿಬಿಟ್ರೆ ಆಗಲ್ಲ. ಇಂಥ ಸಂದರ್ಭದಲ್ಲಿ ಯಾರನ್ನ ನಿಂತ್ಕೋತಾರ? ಯಾಕೆ ನಿಂತ್ಕೊಳ್ಳಲ್ಲ? ಕಾನೂನಿನ ರೀತಿಯಲ್ಲಿ ಅವರು ಅಪರಾಧಿಗಳಾಗ್ತಾರೆ. ಅಪರಾಧಿಗೆ ಸಹಕಾರ ಮಾಡೋದು, ಅಪರಾಧಿಗೆ ಸಪೋರ್ಟ್ ಮಾಡೋದು, ಅವರು ಅಪರಾಧಿ ಆಗ್ತಾರೆ. ಕೊನೆಯದಾಗಿ ದರ್ಶನ್ ಅಭಿಮಾನಿಗಳಿಗೆ ಮತ್ತು ಆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಜೀವನಂತೂ ನಾವು ತಂದುಕೊಡೋಕ್ಕಾಗಲ್ಲ ಸರ್, ನಾವು ಸಾಂತ್ವನ ಹೇಳ್ಬೋದು ಅಷ್ಟೇ. ಬಟ್ ಇದೊಂದು ಮಾದರಿ ಆಗಬೇಕು ಸರ್. ಯಾವುದೇ ಕಾರಣಕ್ಕೂ ಯಾರಿಗೂ ಕಾನೂನನ್ನ ಕೈಗೆ ತಗೊಳ್ಳುವಂಥ ಅಧಿಕಾರ, ಅವಕಾಶಗಳು ಯಾರೂ ಪಡ್ಕೊಳಕ್ಕೆ ಹೋಗ್ಬಾರ್ದು. ಎರಡನೇದು ಬಂದು ಆ ಕುಟುಂಬಕ್ಕೆ ಆಗಿರೋ ಅನ್ಯಾಯಕ್ಕೆ ಏನು ಮಾಡಿದ್ರೂ ನ್ಯಾಯ ಸಿಗಲ್ಲ ಸರ್. ನಾನು ಈ ಹಿಂದೆ ನೋಡಿದ್ದೆ, ರಮ್ಯಾ ಅವರು ಒಂದು ಟ್ವೀಟ್ ಮಾಡಿದರು, ಭಾಳ ಸಮಂಜಸ ಅನಿಸ್ತು. ಜಗ್ಗೇಶ್ ಸರ್ ಒಂದು ಭಾಳ ಗೌರವಯುತವಾಗಿ ಬರೆದಿದ್ರು, ಭಾಳ ಖುಷಿಯಾಯಿತು. ಉಪೇಂದ್ರ ಸರು ಭಾಳ ಗೌರವಯುತವಾಗಿ ಬರೆದಿದ್ರು. ನಿಜವಾಗ್ಲೂ ಅವೆಲ್ಲ ಒಂದು ತೂಕ ಬರುವಂಥ ಸ್ಟೇಟ್ಮೆಂಟ್ಗಳು ಮಾಡಿದೆ. ಇನ್ನೇನಿದೆ, ಆ ಕುಟುಂಬಕ್ಕೆ ಆ ಜೀವನಂತೂ ತರೋಕ್ಕಾಗಲ್ಲ. ಬಟ್ ಅಪರಾಧಿಗಳು ಅಂತ ಆದರೆ ಖಂಡಿತವಾಗ್ಲೂ ಇವ್ರನ್ನ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ನಾನು ಬಯಸ್ತೀನಿ ಸರ್. ಎಸ್, ಥ್ಯಾಂಕ್ಸ್. ಇದಿಷ್ಟು ಉಮಾಪತಿ ಗೌಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆಗೆ ಚರಣ್, BTV ನ್ಯೂಸ್, ಬೆಂಗಳೂರು.